ಪರಿಣಾಮಕಾರಿ ಬೋಧನೆಗೆ ವಿಜ್ಞಾನ ಪ್ರಯೋಗ ಬಹಳ ಮುಖ್ಯ. ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸಲು ಉತ್ತಮ ಮಕ್ಕಳನ್ನು ಸಮಾಜಕ್ಕೆ ನೀಡುವ ಸಲುವಾಗಿ ಕಂಠಪಾಠದಿಂದ ಮುಕ್ತಗೊಳಿಸಿ ವಿಜ್ಞಾನವನ್ನು ಪರಿಣಾಮಕಾರಿ ಬೋಧನೆಗೆ ವಿಜ್ಞಾನ ಪ್ರಯೋಗ ಬಹಳ ಮುಖ್ಯ ಅಂತ ನಿವೃತ್ತ ಪ್ರಾಂಶುಪಾಲ ಟಿ.ಎಂ. ಪಾರ್ಥಸಾರಥಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಭುವನೇಶ್ವರಿ ನಗರದ ವಿಜಯ ಭಾರತಿ ಶಾಲೆ ಮತ್ತು ಮುತ್ತು ಮಾಸ್ಟರ್ ಪಿಯು ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ವಿಜ್ಞಾನ ಪ್ರಾಯೋಗಿಕ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಎನ್ಸಿಇಆರ್ಟಿ ವಿಜ್ಞಾನದ ಪಠ್ಯಕ್ರಮವನ್ನು ಶಾಲೆಗಳಲ್ಲಿ ಪ್ರಾಯೋಗಿಕವಾಗಿ ಮಾಡಬೇಕು. ಆದರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ಶಾಲೆಗಳಲ್ಲಿ ಪಾಠ ಪ್ರವಚನದ ಜೊತೆಗೆ ವಿಜ್ಞಾನ ಪರಿಣಾಮಕಾರಿಯಾಗಿ ಬೋಧನೆ ಮಾಡ್ತಾ ಇಲ್ಲ ಅಂತ ಅರಿಯಬೇಕು. ಮಕ್ಕಳಿಗೆ ಪ್ರಾಯೋಗಿಕ ವಿಜ್ಞಾನದ ಬೋಧನೆ ಸಿಗ್ತಾ ಇಲ್ಲ ಅಂತ ಆತಂಕವನ್ನು ವ್ಯಕ್ತಪಡಿಸಿದರು. ಪಠ್ಯಕ್ರಮದಲ್ಲಿರುವಂತೆ ಸುಮಾರು 220 ಆಕ್ಟಿವಿಟಿ ಪ್ರಯೋಗಗಳನ್ನು 2000 ಶಾಲೆಗಳಲ್ಲಿ ಮಾಡಿಸಿದ್ದೇನೆ. ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಕೆಗೆ ಅನುಕೂಲವಾಗುವ ರೀತಿಯಲ್ಲಿ ಎನ್ಸಿಇಆರ್ಟಿ ಪಠ್ಯಕ್ರಮ ಇದಾಗಿದೆ. ಮಕ್ಕಳ ಕಲಿಕೆಗೆ ಪೂರಕವಾಗಿದೆ ಅಂತ ವಿವರಿಸಿದರು. ಪ್ರಾಂಶುಪಾಲ ಡಾಕ್ಟರ್ ಮಲ್ಲಿಕಾರ್ಜುನ್ ಮಾತನಾಡಿ, ವಿಜ್ಞಾನದ ಪ್ರಯೋಗಗಳು ಮಾಡೋದ್ರಿಂದ ವಿದ್ಯಾರ್ಥಿಗಳು ವಿಜ್ಞಾನದ ಬಗ್ಗೆ ಕಾಳಜಿ ಬರುವುದಲ್ಲದೆ ಜ್ಞಾನ ಮತ್ತು ಕೌಶಲ್ಯ ಹೆಚ್ಚುತ್ತದೆ. ಅವರು ಮುಂದೆ ವಿಜ್ಞಾನಿಗಳಾಗಲು ಸಹಾಯಕವಾಗಿದೆ. ಇದು ಎಲ್ಲ ಶಾಲೆಗಳಿಗೂ ಪ್ರಾಯೋಗಿಕ ಬೋಧನೆ ಕಡ್ಡಾಯ ಮಾಡಬೇಕು ಅಂತ ತಿಳಿಸಿದರು. ವಿದ್ಯಾರ್ಥಿನಿ ಶಾಲಿನಿ ಕೆಎನ್ ಅವರು ಕೂಡ ಮಾತನಾಡಿದರು. ನಮಗೆ ವಿಜ್ಞಾನದ ಆಕ್ಟಿವಿಟಿಯನ್ನು ಪ್ರಾಯೋಗಿಕವಾಗಿ ತೋರಿಸುವುದರಿಂದ ಮನಸ್ಸಿನಲ್ಲಿ ಉಳಿಯುತ್ತೆ ಅಂತ ಹೇಳಿದರು. ಶಾರದಾ ವಿದ್ಯಾಮಂದಿರ ಶಿಕ್ಷಕಿ ಜುಮ್ನಾ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು. ಈ ವಿಜ್ಞಾನ ಪ್ರಯೋಗ ಕಾರ್ಯಾಗಾರದಲ್ಲಿ ವಿವಿಧ ಶಾಲೆಯ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದರು. ವರದಿ ಪ್ರಸನ್ನ ಕುಮಾರ್. Jasmine added the glucose. Jasmine added the glucose, the bulb is not low. Added the alcohol. The bulb is not low. ಇವಳ ಕೈಲೂ ಬಲ್ಬ್ ಪರ್ಸಕ್ ಆಗ್ಲಿಲ್ಲ. ಅಮ್ಮಾಜಮ್ಮ ನಿಧಾನಕ್ಕೆ ಹಾಕು. Added the hydrochloric acid. ಯಾರ ಮನೆ ಬಲ್ಪ್ ಹತ್ತದಲ್ಲಿ ಇವ್ರು ಕಳ್ಕೊಟ್ಟಾಗಿ. ಓಕೆ, ಈಗ ಇದು ಎಕ್ಸ್ಪೆರಿಮೆಂಟ್ ನೋಡಿದ್ರಿ ಅಲ್ವಾ? ಕ್ವಶನ್ಸ್ ಮಾಡ್ಬೇಕಲ್ಲ. ಈಗ ಇದನ್ನ ಮಾಡ್ಕೊಂಡು ಕ್ವಶನ್ಸ್ ಅದೇ ಇಂಪಾರ್ಟೆಂಟ್. ವೆನ್ ವಿ ಆಡ್, ಓಕೆ, ಟೆಲ್ ದ ಸಾಂಗ್. ರಾಘವೇಂದ್ರ 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 ನಿನ್ನಿರಿ, ನಾಮಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. We have not said devotionally. This one that is not law. You bhakti ಆಡಿಲ್ಲ, ಬಂದು ಬರ್ತಿಲ್ಲ. ರಾಘವೇಂದ್ರ ರಾಘವೇಂದ್ರ ನಿನ್ನಿರಿ ಹೇಳ್ರ. ರಾಘವೇಂದ್ರ 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 ನಿನ್ನಿರಿ, ನಾಮಸ್ಮರಣೆಯಿಂದ ನಿಜಾನಂದವನ್ನು ಹೊಂದಿರಿ. You have to say devotionally, this one lamp is glow. Raise up your hand. The lamp is glow due to our devotion. ನಮ್ಮ ಭಕ್ತಿಯಿಂದ ಮೆಚ್ಚಿ ಬಲ್ಪ್ ಹತ್ತದ ಅನ್ನೋ ಕೈ ಐತಿ. ಭಕ್ತಿ ವರ್ಕ್ ಆಗಿದೆ ಇಲ್ಲಿ. ವಾಟ್ ಈಸ್ ಗೋಯಿಂಗ್ ಆನ್ ಹಿಯರ್? ವಾಟ್ ಈಸ್ ಸೈನ್ಸ್? ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ ಇದು. ಮೆಟಲ್ ನಾನ್ ಮೆಟಲ್ ಅಲ್ಲಿ ಇದೆ. I will give sodium fluoride water. Ionic compound it metals on one and another one is non-metal. Ionic compound are good conductor of electricity. Ionic compound dissolved in water, they produce ions. ಅದು ನೀರೊಳಗಡೆ ಹಾಕಿದೋ ಅದು ಅಯಾನ್ಗಳನ್ನು ಬಿಡುಗಡೆ ಮಾಡ್ತದೆ, ಸರ್ಕ್ಯೂಟ್ ಕಂಪ್ಲೀಟ್ ಮಾಡ್ತದೆ. Therefore ionic compounds are good conductor of electricity and they dissolved in water, they produce ion. ಇದನ್ನ ನೀನು ಬಯಾಟ್ ಮಾಡಿ ಬರೆಯೋಂಗಿಲ್ಲ, ಇದನ್ನ ಮೆಮೊರೈಸ್ ಮಾಡ್ಕೋಬೇಕು. ಸೊ ನೀರು ಹಾಕಿದಾಗ ಅದು ಬಲ್ಪ್ ಇಸ್ ನಾಟ್ ಲೋ ಬಿಕಾಸ್ ಇಟ್ ಇಸ್ ಎ ಪ್ಯೂರ್ ವಾಟರ್. ಸೆಕೆಂಡ್ ಟೈಮ್ ದ ಬಲ್ಪ್ ಇಸ್ ಲೋ, ಇಟ್ ಇಸ್ ಎ ಸೋಡಿಯಂ ಕ್ಲೋರೈಡ್ ವಾಟರ್. ಸರ್ಕ್ಯೂಟ್ ಬ್ರೇಕ್ ಆಗಿತ್ತು, ಕಂಪ್ಲೀಟ್ ಮಾಡ್ತದ್ದು. ಇದನ್ನೇ ನಿನ್ನ ಸ್ಕಿಲ್ಲು ನಾಲೆಡ್ಜು ಡೆವಲಪ್ ಆಗಬೇಕು ಅಂದ್ರೆ ಈ ಥರ ಎಕ್ಸ್ಪೆರಿಮೆಂಟ್ ಮುಖಾಂತರ ಹೋಗುವಂಥ ಎನ್ಸಿಇಆರ್ಟಿ ಕೊಡುಗೆ. ದಿಸ್ ಕಾಂಟ್ರಿಬ್ಯೂಷನ್ ಗೋಸ್ ಟು ಎನ್ಸಿಇಆರ್ಟಿನಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡಿ, ಎಷ್ಟೊಂದು ಕಲರ್ ಒಳಗಡೆ ಕೊಟ್ಟಿದ್ದಾನೆ. ಒಂದು ದಿನ ಸಾಕು, ನಾವು 1 ವರ್ಷ ಎಲ್ಲ ಕಲಿತಾ ಇದ್ವಿ. ಒಂದಿನ ಅಂದರೆ 24 hours. ಇವತ್ತು ಹೋದ್ರೆ ನಾನು ಓಪನ್ ಚಾಲೆಂಜ್ ಕೊಡ್ತೀನಿ, ಮತ್ತೆ ಬನ್ನಿ ಒಂದು ದಿವಸದಲ್ಲಿ. ಕ್ವಶನ್ಸ್ ಎಷ್ಟು? ಟೆಕ್ಸ್ಟ್ ಬುಕ್ಕಲ್ಲಿ ನಾವು 3ರಷ್ಟು ಕ್ವಶನ್ಸ್ ಕವರ್ ಮಾಡೋಣ. ಅಲ್ಲಿ 34 ಇದೆ, ನಾನು 95 ತೋರಿಸ್ತೀನಿ. ಯಾಕೆ ಅಂದರೆ ಆಕ್ಟಿವಿಟಿಗಳಿದೆ, ಕ್ವಶನ್. ಅದರಿಂದ ಇದು ನಿಮ್ಮ ಮುನ್ನುಡಿನಲ್ಲಿ ಓದಿಯಲ್ಲಿ ಮಾಡಲಾಗಿದೆ. ನಮ್ಮಲ್ಲಿ ಯಾಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಫೇಲ್ ಆಗ್ತಾ ಇದ್ದಾರೆ?
ಇವು ನಡೀತಾ ಇಲ್ಲ. ಬೈಹರ್ಟ್ ಮಾಡ್ತಾ ಇದ್ದೀವಿ, ಬರೀತಾ ಇದ್ದೀವಿ. ಹೋಮ್ಸ್ ಲಾ 100 ಸಾರಿ ಬರೀತೀವಿ. 100ನೇ ಸಾರಿ ಮಾಡಿದ್ರೆ ಯಾವುದೋ ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಿತ್ತೋಗಿರುತ್ತೆ, ಇಲ್ಲ ಕರೆಂಟ್ ಕಿತ್ತೋಗಿರುತ್ತೆ. ಅವೇನಾ ನಿಜ ತಾನೇ? ವಿದ್ಯಾರ್ಥಿಗಳೇ, 2018ರಲ್ಲಿ NCERT ಹೊಸ ಸಿಲೆಬಸ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತು. ನಾನು ವೈಸ್ ಪ್ರಿನ್ಸಿಪಲ್ ಆಗಿದ್ದಾಗ ನಮ್ಮ ಅಸಿಸ್ಟೆಂಟ್ ಮಾಸ್ಟ್ರಿಗೆ ಹೇಳಿದೆ, ಈ ಆ್ಯಕ್ಟಿವಿಟಿಗಳೆಲ್ಲನ ಮಾಡ್ಕೊಳ್ಳಿ, ಮಕ್ಕಳಿಗೆ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ ಅಂತ. ಅವ್ರಿಗೆ ಐಡಿಯಾ ಇರಲಿಲ್ಲ, ಅವರು ಮಾಡಲಿಲ್ಲ. ನಾನು 6 ಮಂತ್ಸ್ ಕುಳಿತುಕೊಂಡು NCERT ಪಠ್ಯದಲ್ಲಿ SSLCಯಲ್ಲಿ ಬರುವ ಎಲ್ಲ ಆಕ್ಟಿವಿಟಿಗಳು, ಸುಮಾರು 220 ಆಕ್ಟಿವಿಟಿಗಳು ಬರುತ್ತೆ, ಅದನ್ನೆಲ್ಲ ರೆಡಿ ಮಾಡಿ DDPIಗೆ ವಾಟ್ಸಪ್ ಹಾಕಿದೆ. DDP ಅವರು ಗುಡ್ ಇಂಪ್ರೆಸ್ ಇದಕ್ಕೆ ಕೊಟ್ಟರು. ಹಾಸನ್ ಬ್ಲಾಕ್ ಸೈನ್ಸ್ ಟೀಚರ್ಗೆ ಕೊಡಿ ಅಂದರು, ಕೊಟ್ಟೆ. ಆ ವರ್ಷ ಹಾಸನ ಫಸ್ಟು ಪ್ಲೇಸ್ ಬಂತು. ನಾನು ರಿಟೈರ್ಡ್ ಆದಮೇಲೆ ಆಲ್ ಓವರ್ ಕರ್ನಾಟಕ 3000 ಶಾಲೆಗಳಿಗೆ ಕೊಟ್ಟಿದ್ದೀನಿ. 28 ಜಿಲ್ಲೆಗಳನ್ನು ಕವರ್ ಮಾಡಿದ್ದೀನಿ. ಎಲ್ಲ ಕಡೆ ಗುಡ್ ರೆಸ್ಪಾನ್ಸ್ ಬರ್ತಾಯಿದೆ. ಮಾಸ್ಟರ್ PU ಕಾಲೇಜು ಬ್ಯಾಂಗ್ಳೂರಿನಲ್ಲಿ 3 ವರ್ಷಗಳಿಂದ ಈ ಒಂದು 8ನೇ ಮೈಲಿ ಸುತ್ತ ಇರ್ತಕ್ಕಂಥ ಎಲ್ಲ ಪ್ರೌಢಶಾಲೆಗಳಿಗೆ ಕೊಡಿಸ್ತಾ ಇದ್ದಾರೆ. ಇದು ಯಾಕೆ ಬೇಕು? ಹೊಸ ಸಿಲೆಬಸ್ಸು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿದ್ದಾನೆ ಅವನು. KAS, IAS, ನೀನು FDA ಇವನ್ನೆಲ್ಲ ಪಾಸ್ ಮಾಡಬೇಕು ಅಂದರೆ NCERT ಪಠ್ಯ ಪುಸ್ತಕವನ್ನು ಓದು. ಮುನ್ನುಡಿನಲ್ಲಿ ಕೊಟ್ಟಿದ್ದಾನೆ ಅವನು. ನಾವು ಪರೀಕ್ಷಾ ದೃಷ್ಟಿಯಿಂದ ಕೊಟ್ಟಿಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಿದ್ದೀವಿ ಅಂತ. ನೀವು ಯಾಕೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಫೇಲ್ ಆಗ್ತೀವಿ ಅಂದರೆ ನಿಮಗೆ ನಾಲೆಡ್ಜು ಮತ್ತು ಸ್ಕಿಲ್ಲು ದೊರೀತಾ ಇಲ್ಲ. ಹಳೆಯ ಪದ್ಧತಿ ಕಂಠಪಾಠ ಪದ್ಧತಿ, ಅದನ್ನು ಮುಕ್ತಿಗೊಳಿಸ್ಬಿಟ್ಟು ನೋಡಿ ಎಲ್ಲ ಪ್ರಯೋಗಗಳ ಮೂಲಕ ಕಲಿಸಿದ್ದಾನೆ. ಪ್ರಯೋಗ ಮಾಡು, ಪ್ರಶ್ನೆ ಮಾಡು. ಇದನ್ನು ಬಿಟ್ಟು ನೀನು ಪಾಠ ಮಾಡೋಕ್ಕೋಯ್ತು ಅಂದರೆ, ಕಲಿಯೋಕ್ಕೆ ಹೋದರೆ ನೀನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯೋಗ ಪಡ್ಕೊಳ್ಳೋಕ್ಕಾಗಲ್ಲ. ಮತ್ತು ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನು ಕೊಟ್ಟಂಗಾಗಲ್ಲ. ಎಲ್ಲ ಮುನ್ನುಡಿಲಿ ಹೇಳ್ಬಿಟ್ಟಿದ್ದಾನೆ. ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನು ಕೊಡುವ ಉದ್ದೇಶದಿಂದ ಇದನ್ನು ಕೊಡಲಾಗಿದೆ. ಕಂಠಪಾಠದಿಂದ ಮುಕ್ತಿಗೊಳಿಸಲಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ಮಾಡಲಾಗಿದೆ. ಜ್ಞಾನ ಹಾಗೂ ಕೌಶಲ್ಯಗಳನ್ನು ಬೆಳೆಸುವಂತೆ ನಿಮ್ಮನ್ನು ತಯಾರಿ ಮಾಡಲಾಗಿದೆ. ತರಗತಿಗಳಲ್ಲಿ ಇವನ್ನ ನಾವು ಮಾಡಲಿಲ್ಲ ಅಂದರೆ ನಿಮ್ಗೆ ಯಾವುದೂ ಇಲ್ಲ, ನೀವು ಸುಮ್ಮನೆ ಹೊರಗಡೆ ಸಮಾಜಕ್ಕೆ ಹೋಗೋದಷ್ಟೇ. ಇದನ್ನು ಶಾಲೆಗಳಲ್ಲಿ ನಡೆಯೋಂಗೆ ನೋಡ್ಕೋಬೇಕು ನಾವು. ಶಾಲೆಗಳಲ್ಲಿ ನೀವೇ ಮಾಡಬೇಕು. ಯಾವಾಗ ನೀವು ಮಾಡಲ್ವೋ ನಿಮಗೆ ಉಪಯೋಗ ಇಲ್ಲದ ಶಿಕ್ಷಣ ದೊರೆತಂಗಾಗುತ್ತೆ. ನೋಡಿ, ಆ NCERT ಕೊಡುಗೆ ಇದು. ಯಾಕೆ ಕೊಟ್ಟಿದ್ದಾನೆ ಅವನು? ಉತ್ತಮ ಮಕ್ಕಳನ್ನ ನಾವು ಸಮಾಜಕ್ಕೆ ಕೊಡಬೇಕು ಅನ್ನೋ ಉದ್ದೇಶ ಅಷ್ಟೇ. ಉತ್ತಮ ಮಕ್ಕಳು ದೊರೀಬೇಕು ಅಂದರೆ ನಿಮಗೆ ಸ್ಕಿಲ್ಲು, ನಾಲೆಡ್ಜು ಡೆವಲಪ್ಮೆಂಟ್ ಆಗಬೇಕು. ಇಲ್ಲ ಅಂದರೆ ಇಲ್ಲ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನನ್ನ ಹೆಸರು TM ಪಾರ್ಥಸಾರಥಿ, ರಿಟೈರ್ಡ್ ವೈಸ್ ಪ್ರಿನ್ಸಿಪಾಲ್, ಇನ್ಚಾರ್ಜ್ BO, ಇನ್ಚಾರ್ಜ್ ಮಿಡ್ ಡೇ ಮೀಲ್ ಡೈರೆಕ್ಟರ್, CIO, ಅನೇಕ ಹುದ್ದೆಗಳನ್ನು ನಿರ್ವಹಿಸಿ ಲಾಸ್ಟ್ ವೈಸ್ ಪ್ರಿನ್ಸಿಪಾಲಿಗೆ ಬಂದೆ. ಬಾಯ್ಸ್ ಜೂನಿಯರ್ ಕಾಲೇಜ್ ಹಾಸನ್. ಇಟ್ ಈಸ್ ಎನ್ ಹಿಸ್ಟಾರಿಕಲ್ ಹೈಸ್ಕೂಲ್. ಕರ್ನಾಟಕ. ನಾನು ಡಾಕ್ಟರ್ ಮಲ್ಲಿಕಾರ್ಜುನ್, ಮಾಸ್ಟರ್ ಪದವಿ ಪೂರ್ವ ಕಾಲೇಜು ಟಿ ದಾಸರಳ್ಳಿ, ಬ್ಯಾಂಗ್ಳೂರು. ಇಲ್ಲಿ ಪ್ರಿನ್ಸಿಪಲಾಗಿ ಕೆಲಸ ಮಾಡ್ತಾಯಿದ್ದೀನಿ. ಕಳೆದ 4 ವರ್ಷದಿಂದ NCERT ಟೆಕ್ಸ್ಟ್ ಬುಕ್ಕು 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಅನುಕೂಲ ಆಗಲಿ ಅಂದ್ಕೊಂಡು ಒಂದು ಮೊಬೈಲ್ ಲ್ಯಾಬ್ ಅದನ್ನು ಯೂಸ್ ಮಾಡ್ಕೊಂಡು NCERT ಸಂಬಂಧಪಟ್ಟಿದ್ದು ಎಲ್ಲ ಆಕ್ಟಿವಿಟೀಸು, ಸೈನ್ಸ್ ಆಕ್ಟಿವಿಟೀಸ್ ಎಲ್ಲದನ್ನೂ ಎಕ್ಸ್ಪ್ಲೈನ್ ಮಾಡಿಸ್ತಾಯಿದ್ದೀನಿ. ಇಡೀ ಕರ್ನಾಟಕದಲ್ಲಿ ಒಂದು 4000 ಸ್ಕೂಲ್ನ ಕವರ್ ಮಾಡಿದ್ದೀನಿ. ಇದರಿಂದ ಅನುಕೂಲ ಏನಾಗುತ್ತೆ ಅಂತಂದರೆ ವಿದ್ಯಾರ್ಥಿಗಳಲ್ಲಿ ಸೈನ್ಸ್ ಬಗ್ಗೆ ಒಂದು ಅವೇರ್ನೆಸ್ ಬರ್ತದೆ. ಮುಂದಿನ ದಿನಗಳಲ್ಲಿ ಸೈನ್ಸು ಓದೋಕ್ಕೆ ಇಷ್ಟಪಡ್ತಾರೆ. ಅದ್ರ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ದೊಡ್ಡ ಸೈಂಟಿಸ್ಟ್ ಆಗಿ ಔಟ್ಸೈಡ್ಗೆ ಬರ್ತಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ತುಂಬಾ ಯೂಸ್ ಆಗ್ತಾಯಿದೆ. ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನು ಅಂತಂದರೆ, ನಿಮ್ಮ ಸ್ಕೂಲ್ಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿಸ್ಕೊಳ್ಳಿ. ಆವಾಗ ಎಲ್ಲ ವಿದ್ಯಾರ್ಥಿಗಳಿಗೂ ಖಂಡಿತ ಹೆಲ್ಪ್ ಆಗುತ್ತೆ. ಮತ್ತು SLC ಎಕ್ಸಾಮ್ ಬರೆಯೋ ಟೈಮಲ್ಲಿ ಅಪ್ಲಿಕೇಶನ್ ಓರಿಯೆಂಟೆಡ್ ಕ್ವಶನ್ಸ್ ಇರ್ಬೋದು, ಅದ್ರ ಬಗ್ಗೆ ಏನಾದ್ರು ಕ್ವಶನ್ಸ್ ಕೇಳಿದ್ರೆ ಖಂಡಿತ ಇದನ್ನು ಆನ್ಸರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಕಳೆದ 4 ವರ್ಷದಿಂದ ನೋಡ್ತಾ ಇದ್ದೀನಿ, ಯಾರು ಈ ವರ್ಕ್ಶಾಪ್ನ ಅಟೆಂಡ್ ಮಾಡ್ತಾರೆ ಅವರು SLC ಎಕ್ಸಾಮಿನೇಷನಲ್ಲಿ 100 ಸೈನ್ಸ್ ಬಂದಿದೆ. ಲಾಸ್ಟ್ ಇಯರ್ ನಮ್ಮ ಸ್ಟೂಡೆಂಟ್ಸ್ ಒಬ್ಬ 625ಕ್ಕೆ 623 ಸ್ಕೋರ್ ಮಾಡಿದ್ದಾನೆ. ಇದೆಲ್ಲ ವರ್ಕ್ಶಾಪಿಂದ ಬಂದಂಥ ಕೊಡುಗೆ ಅಷ್ಟೇ. ಹಾಗಾಗಿ ನಿಮ್ಮಲ್ಲಿ ಒಂದು ವಿನಂತಿ, ನೀವು ಸಹ ಈ ವರ್ಕ್ಶಾಪ್ನ ಮಾಡಿಸ್ಕೊಬೋದು. ಇದನ್ನು ತುಂಬ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಮುಂದಿನ ಒಳ್ಳೆ ಭವಿಷ್ಯ ಅವ್ರಿಗೆ ಸಿಗುತ್ತೆ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೈನ್ಸ್ ಟೀಚರ್, ಶಾರದಾ ವಿದ್ಯಾಮಂದಿರ, ಟಿ ದಾಸರಳ್ಳಿ, ಕೊಕೊನೆಟ್ ಗಾರ್ಡನ್. ಈ ವರ್ಕ್ಶಾಪ್ ನಾವು ಆಲ್ರೆಡಿ 2nd ಟೈಮ್ ಅಟೆಂಡ್ ಮಾಡಿರೋದು. ನವೆಂಬರ್ ಮಂತಲ್ಲಿ ಫಸ್ಟ್ ವರ್ಕ್ಶಾಪ್ ಅಟೆಂಡ್ ಮಾಡಿದ್ದು.
ಇದು ಸೆಕೆಂಡ್ ವರ್ಕ್ಶಾಪು. ಫಸ್ಟ್ ವರ್ಕ್ಶಾಪಿಂದ ನಮ್ಮ ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಆಯಿತು. ಪ್ರಿಪ್ರೇಟ್ರಿನಲ್ಲಿ ಸ್ವಲ್ಪ ಸ್ಕೋರ್ ಮಾಡಿದ್ರು ಕೆಲವು ಮಕ್ಕಳೆಲ್ಲ ತುಂಬ ಚೆನ್ನಾಗಿ. ಅದಕ್ಕೆ ಸೆಕೆಂಡ್ ವರ್ಕ್ಶಾಪ್ ಸರ್ ನಿನ್ನೆ ಬಂದು ಹೇಳಿದಾಗ ಮಕ್ಕಳೆಲ್ಲ ಇಂಟ್ರೆಸ್ಟ್ ತೋರಿಸಿದ್ರು. ಅದಕ್ಕೆ ನಾವು ವರ್ಕ್ಶಾಪ್ ಅಟೆಂಡ್ ಮಾಡೋಣ ಅಂತ ವಾಲಂಟಿಯರಾಗಿ ಬಂದು ವರ್ಕ್ಶಾಪ್ ಅಟೆಂಡ್ ಮಾಡ್ತಾಯಿದ್ದೀವಿ. ಅದರಿಂದ ನಮ್ಮ ಮಕ್ಕಳಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ನ ಕೇಳಿದಾಗ ಅವ್ರಿಗೆ ಅಟೆಂಡ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಥಿಯರಿಟಿಕಲ್ಲಾಗಿ ಓದೋದಕ್ಕಿಂತ ಪ್ರಾಕ್ಟಿಕಲಾಗಿ ಕೇಳಿದಾಗ ಅವರಿಗೆ ಡಿಫಿಕಲ್ಟಿ ಕ್ವಶನ್ಸ್ ಹೇಗೆ ಅಟೆಂಡ್ ಮಾಡ್ಬೋದು, ಕ್ವಶನ್ಸ್ನ ಹೇಗೆ ಅಂಡರ್ಸ್ಟುಡ್ ಮಾಡ್ಕೊಬೋದು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅವ್ರು ಅರ್ಥ ಮಾಡ್ಕೊತಾರೆ. ಈ ಆಪರ್ಚುನಿಟಿ ಕೊಟ್ಟಿದ್ದು ಮಾಸ್ಟರ್ PU ಕಾಲೇಜ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಮಕ್ಕಳು ಥಿಯರಿಟಿಕಲಾಗಿ ನಾವು ಹೇಳೋದನ್ನು ಕೇಳಿಸ್ಕೊಂಡಾಗ ಅವ್ರಿಗೆ ಅವಾಗ ಕೇಳ್ತಾರೆ, ಮತ್ತು ಕ್ಲಾಸ್ ರೂಮಿಂದ ಆಚೆ ಹೋಗೋಷ್ಟರಲ್ಲಿ ಅವ್ರಿಗೆ ಆಲ್ರೆಡಿ ಮರ್ತೋಗಿರುತ್ತೆ. ಅದೇ ನಾವು ಯಾವುದನ್ನೇ ಆಗಲಿ ಪ್ರಾಕ್ಟಿಕಲಾಗಿ ಮಾಡಿದಾಗ ಅವ್ರಿಗೆ ಲೈಫ್ ಟೈಮ್ ನೆನಪಿರುತ್ತೆ. ಲೈಫ್ ಟೈಮ್ ಅಲ್ಲ ಅಂದರೂ ಸ್ವಲ್ಪ ದಿನಕ್ಕಾದರೂ ಎಕ್ಸಾಮ್ ರಿಲೇಟೆಡ್ ಆದರೂ ಅವ್ರಿಗೆ ನೆನಪಿರುತ್ತೆ. ಅದರಿಂದ ಪ್ರಾಕ್ಟಿಕಲಾಗಿ ಕಲಿಯೋದು ತುಂಬ ಇಂಪಾರ್ಟೆಂಟು. ಇದರಿಂದ ಮಕ್ಳಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ, ಅನುಕೂಲ ಆಗುತ್ತೆ ಸರ್. ಈಗ ನಮ್ಮ ಸ್ಕೂಲಲ್ಲಿ ಎಲ್ಲ ಎಕ್ಸ್ಪೆರಿಮೆಂಟ್ಸು ನಾವು ಕಂಡಕ್ಟ್ ಮಾಡೋಕ್ಕಾಗದೇ ಇದ್ದಾಗ ಇಲ್ಲಿ ಎಲ್ಲ ಎಕ್ಸ್ಪೆರಿಮೆಂಟು ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಮಕ್ಕಳಿಗೆ ಆ ಎಕ್ಸ್ಪೆರಿಮೆಂಟ್ ರಿಲೇಟೆಡ್ ಕ್ವಶನ್ಸ್ ಕೇಳಿದಾಗ ಅಟೆಂಡ್ ಮಾಡೋಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಹೆಸರು ಮೇಡಮ್? ಜಮುನಾ. Good morning everyone. Myself Shalini Ken. I studied my 10th standard in Garden English High School. My 10% was 98%. ನಾನು ಕೂಡ 10th ಸ್ಟ್ಯಾಂಡರ್ಡ್ ಇದ್ದಾಗ ಮಾಸ್ಟರ್ಸ್ PU ಕಾಲೇಜ್ ಅವರು ಕಂಡಕ್ಟ್ ಮಾಡಿದಂತಹ ಸೈನ್ಸ್ ಎಕ್ಸ್ಪೆರಿಮೆಂಟ್ ವರ್ಕ್ಶಾಪ್ನ ಅಟೆಂಡ್ ಮಾಡಿದ್ದೆ. ಸೊ ಅದರಿಂದ ನನಗೆ ಸೈನ್ಸ್ ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಯಿತು. ಸೊ ನಾನು 99 ಎಕ್ಸ್ಪೆಕ್ಟ್ ಮಾಡಿದ್ದೆ, ಬಟ್ 100 ಸ್ಕೋರ್ ಆಗೋ ಥರ ಹೆಲ್ಪ್ ಆಯಿತು. ಬಿಕಾಸ್ ಎಕ್ಸ್ಪೆರಿಮೆಂಟ್ಸ್ನ ಲೈವ್ ಆಗಿ ನೋಡಿದ್ರಿಂದ ಜಾಸ್ತಿ ಸಮಯದವರೆಗೂ ಗ್ಯಾಪ್ನ ಕಿತ್ತು, ಮತ್ತು ಅದನ್ನ ನಾವು ಬರೆಯೋಕ್ಕೂ ಕೂಡ ಹೆಲ್ಪ್ ಆಯಿತು. ಸೊ ಆಫ್ಟರ್ 10th ಐ ಜಾಯಿನ್ ಮಾಸ್ಟರ್ಸ್ PU ಕಾಲೇಜ್. ಮಾಸ್ಟರ್ಸ್ PU ಕಾಲೇಜಲ್ಲಿ ಫಸ್ಟ್ PUCಲಿ ನಾನು 600ಗೆ 599 ಸ್ಕೋರ್ ಮಾಡಿದೆ. ಇಟ್ಸ್ ಆಲ್ ಬಿಕಾಸ್ ನಮಗೆ ವೀಕ್ಲಿ 4 to 5 ಟೆಸ್ಟ್ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ನೆನ್ನೆ ಮಾಡಿದ ಪಾಠ ಇವತ್ತು ಬಂದು ಆಲ್ರೆಡಿ ಓದಿ ಟೆಸ್ಟ್ ಬರೆಯೋದ್ರಿಂದ ನಾವು ಎಕ್ಸಾಮ್ ಹತ್ರ ಬಂದಾಗ ಕಂಪ್ಲೀಟಾಗಿ ಓದೋ ಅವಶ್ಯಕತೆ ಇರಲ್ಲ. ಜಸ್ಟ್ ರಿವೈಸ್ ಮಾಡಿದ್ರೆ ಸಾಕು, ಬರಿಬೋದು. ಸೊ ಟೆಸ್ಟ್ಗಳು ಹೆಲ್ಪ್ ಆಯಿತು. ಜೊತೆಗೆ ನಮಗೆ ಎಂಕರೇಜ್ ಮಾಡೋಕ್ಕೆ ಫ್ರೀ ಟ್ರಿಪ್ ಕರ್ಕೊಂಡು ಹೋಗೋದಿರ್ಬೋದು. ಜೊತೆಗೆ ನಾವು ಏನೇ ಬುಕ್ಸ್ ಕೇಳಿದ್ರೂ ಕೊಡಿಸ್ತಾರೆ. ಟಾಪರ್ಸ್ ಬಂದರು ಅಂದರೆ ಅವ್ರಿಗೆ ಎಲ್ಲ ಥರದ ಎಂಕರೇಜ್ಮೆಂಟು ಕೊಡ್ತಾರೆ. ಜೊತೆಗೆ ಪ್ರಿನ್ಸಿಪಲ್ ಸರು ಯಾರು ಫಸ್ಟ್ PUCಲಿ 600ಗೆ 595 ಮೇಲೆ ತೆಗಿತೀರೋ ಅವ್ರಿಗೆ 10,000 ಕ್ಯಾಶ್ ಪ್ರೈಸ್ ಅನೌನ್ಸ್ ಮಾಡಿದರು. ಅದೇ ರೀತಿ ನಮ್ಮ ಕ್ಲಾಸಲ್ಲಿ 6 ಮೆಂಬರ್ಸ್ ಸ್ಕೋರ್ ಮಾಡಿದ್ರು. ಆ್ಯಂಡ್ ಈಗ ಸೆಕೆಂಡ್ PUCಲಿ ಕೂಡ ಯಾರು 600ಗೆ 590 ಮೇಲೆ ಸ್ಕೋರ್ ಮಾಡ್ತಿರೋ ಅವ್ರಿಗೆ 25,000 ಕ್ಯಾಶ್ ಪ್ರೈಸ್ ಅನೌನ್ಸ್ ಮಾಡಿದ್ದಾರೆ. ಸೊ ಈ ಥರ ಮಕ್ಕಳಿಗೆ ಎಂಕರೇಜ್ಮೆಂಟ್ ಕೊಟ್ಟು ಅವ್ರನ್ನ ಓದಿಸೋಕ್ಕೆ ಎಲ್ಲ ಥರ ಪ್ರಯತ್ನ ಪಡ್ತಿದ್ದಾರೆ. ಸೊ ನಾನು ಕೂಡ ಈ ಸಲ ಸೆಕೆಂಡ್ PUCಲಿ 600ಗೆ 600 ಸ್ಕೋರ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ ಯು ಟು ಸರ್. ಎಕ್ಸ್ಪೆರಿಮೆಂಟ್ಸ್ನ ನಾವು ಥಿಯೋರಿಟಿಕಲಾಗಿ ಓದಿದ್ರೆ ಕೇವಲ ಬಾಯ್ಪಾಠ ಮಾಡ್ಕೊಂಡು ಹೋದರೆ ಟೆನ್ಷನ್ ಆದರೆ ಮರ್ತೋಗುತ್ತೆ. ಬಟ್ ಇದೇಗಂದರೆ ಎಕ್ಸ್ಪೆರಿಮೆಂಟ್ಸ್ನ ನಾವು ಡೈರೆಕ್ಟಾಗಿ ನೋಡಿರ್ತೀವಿ, ನಮಗೆ ಅರ್ಥ ಆಗಿರುತ್ತೆ. ಸೊ ಅರ್ಥ ಆಗಿರೋದು ಅಷ್ಟು ಈಸಿಯಾಗಿ ಮರ್ತೋಗಲ್ಲ. ಸೊ ನಾವು ಅಲ್ಲಿ ಹೋಗ್ಬಿಟ್ಟು ನಾವು ಕ್ವಶನ್ ನೋಡಿದಾಗ ನಮಗೆ ಅರ್ಥ ಆಗಿರೋದನ್ನು ಎಕ್ಸಾಮ್ ಪೇಪರಲ್ಲಿ ಅದೇ ಥರ ಡ್ರಾಯಿಂಗ್ ಮಾಡಿ ಅದನ್ನು ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡಿ ಬಾಕ್ಸ್ ಹಾಕಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೆಲ್ಪ್ ಆಯಿತು. ಸೊ ನಿಮಗೆ ಗೊತ್ತಿರೋ ಹಾಗೆ ಸೈನ್ಸ್ SSLCಯಲ್ಲಿ 14 to 16 ಮಾರ್ಕ್ಸ್ ಡಯಾಗ್ರಾಮ್ಸ್ಗೆ ಅಲಾಟ್ ಆಗಿರುತ್ತೆ. ಸೊ ಅದು ಸ್ಕೋರಿಂಗ್ ಮಾಡೋಕ್ಕೆ ಇನ್ನೂ ಹೆಲ್ಪ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಇಲ್ಲಿ ನಾನು 10thಲ್ಲಿದ್ದಾಗ ಮತ್ತು ಈಗಲೂ ಸಹ ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್ ನಮ್ಮ ಕೈಲೇ ಬಂದು ಮಾಡಿಸ್ತಾರೆ. ಸರ್ ಒಬ್ಬರೇ ಮಾಡಲ್ಲ, ಅದನ್ನು ತೆಗಿಸ್ತಾರೆ, ಟೆಕ್ಸ್ಟ್ ಬುಕ್ ತೆಗೆಸ್ಬಿಟ್ಟು ಓದಿಸ್ತಾರೆ ನಮ್ಮನ್ನು. ಎಕ್ಸ್ಪೆರಿಮೆಂಟ್ ನಂಬರು ನಂತರ ನಮ್ಮ ಕೈಲೇ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿಸಿ ನಮಗೆ ಹೇಳ್ಕೊಡ್ತಾರೆ. ಈ ಥರ ನೋಡಿ ಔಟ್ಪುಟ್ ಬರುತ್ತೆ, ಈ ಥರ ರಿಸಲ್ಟ್ ಬರುತ್ತೆ ಅಂತ. ಸೊ ಅದು ನಮಗೆ ಗ್ಯಾಪ್ನಕ್ಕೆ ಇಟ್ಕೊಳಕ್ಕೆ ಹೆಲ್ಪ್ ಆಯಿತು. ಸೊ PU ಕಾಲೇಜ್ ಸರ್, ಟೀಚರ್ಸ್, ಎವ್ರಿವನ್, ಥ್ಯಾಂಕ್ ಯು ಎವ್ರಿವನ್. ಜಾಯಿನ್ ಮಾಸ್ಟರ್ಸ್. ಯುವರ್ ಗುಡ್ ನೇಮ್? ಮೈಸೆಲ್ಫ್ ಶಾಲಿನಿ ಕೆ. ಗುಡ್ ಮಾರ್ನಿಂಗ್ ಟು ಒನ್ ಆ್ಯಂಡ್ ಆಲ್. ನನ್ನ ಹೆಸರು ಮೆಹರ್ ತಾಜ್. ನಾನು ನನ್ನ SSLC ಕಂಪ್ಲೀಟ್ ಮಾಡಿರೋದು BET ಸ್ಕೂಲ್ ಚಿಕ್ಕಬಾಣವರ್. ಅಲ್ಲಿ ನನ್ನ SSLC ಪರ್ಸೆಂಟ್ 86%. ಈಗ ನೀವು ಹೆಂಗೆ ವರ್ಕ್ಶಾಪ್ ಅಟೆಂಡ್ ಮಾಡ್ತಿದ್ದೀರೋ ನಮ್ಮ ಸ್ಕೂಲು ಇದೇ ಥರ ಮಾಸ್ಟರ್ಸ್ PU ಕಾಲೇಜಿಗೆ ಬಂದು ವರ್ಕ್ಶಾಪ್ ಅಟೆಂಡ್ ಮಾಡಿತ್ತು. ಅಲ್ಲಿ ಇಲ್ಲಿ ಎಕ್ಸ್ಪೆರಿಮೆಂಟ್ಸಿಂದ ಮತ್ತು ನೀವು ಬುಕ್ಕಲ್ಲಿ ಓದೋಕ್ಕಿಂತ ಎಕ್ಸ್ಪೆರಿಮೆಂಟ್ಸ್ ನೋಡಿ ಎಷ್ಟು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಅಲ್ಲಿ ತುಂಬ ಅಪ್ಲಿಕೇಶನ್ಸ್ ಕ್ವಶನ್ಸ್ ಜಾಸ್ತಿ ಬರುತ್ತೆ. ಸೊ SSLCಯಲ್ಲಿ ನಾನು ಸೈನ್ಸಲ್ಲಿ ಔಟ್ ಆಫ್ ಔಟ್ ತೊಗೊಂಡಿದ್ದೀನಿ. ಲೇಟರ್ ಆನ್ ನಾನು ಮಾಸ್ಟರ್ಸ್ PU ಕಾಲೇಜಿಗೆ ಬಂದು ಜಾಯ್ನ್ ಆದಾಗ ಇಲ್ಲಿ ನನ್ನ ಫಸ್ಟ್ PU ಪರ್ಸೆಂಟ್ 100%, 600 ಔಟ್ ಆಫ್ 600 ನಾನು ಕಾಲೇಜಿಗೆ ಟಾಪ್ ಮಾಡಿದ್ದೀನಿ. ಸೊ ಇದೆಲ್ಲ ಕಾರಣ ನಮ್ಮ ಪ್ರಿನ್ಸಿಪಲ್ ಸರ್ ಮತ್ತು ಟೀಚರ್ಸ್ ಕೊಡೋ ಗೈಡೆನ್ಸಿಂದ. ಮತ್ತು ಟಾಪ್ 10 ಟಾಪರ್ಸಿಗೆ ತುಂಬಾ ಮೋಟಿವೇಟ್ ಮಾಡ್ತಾರೆ. ನಮ್ಗೆ ಬೇಕಾಗಿರೋ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು ನಾವು ಹೇಳ್ದಾಗ ಕೊಡ್ತಾರೆ. ಮತ್ತು ನಾವು ಹೆಂಗೆ ಯಾರ್ಯಾರು ಫಸ್ಟ್ PUಲ್ಲಿ
ಟಾಪರ್ಸ್ ಆಗ್ತಿರೋ ಅವ್ರಿಗೆ 10,000 ಕ್ಯಾಶ್ ಪ್ರೈಸ್ ಕೊಡ್ತೀನಿ ಅಂತ ಕೂಡ ಹೇಳಿದರು. ಆ್ಯಸ್ ಇಟ್ ಈಸ್ ನಮ್ಮ 10,000 ಕ್ಯಾಶ್ ಪ್ರೈಸ್ ಕೂಡ ಸಿಕ್ಕಿದೆ. ಸೊ ಮತ್ತು ಟಾಪ್ 10 ಟಾಪರ್ಸಿಗೆ ಫ್ರೀ ಟ್ರಿಪ್ಪು ಅಟೆಂಡ್ ಮಾಡಿಸ್ತಾರೆ. ಆಮೇಲೆ ತುಂಬಾ ಗೈಡೆನ್ಸ್ಗಳಿಂದ ಮೋಟಿವೇಶನಿಂದ ನಾವು ಟಾಪ್ ಆಗಬೇಕು, ನಾವು ಫ್ರೆಂಡ್ಸ್ ಜೊತೆ ಟ್ರಿಪ್ಪಿಗೆ ಹೋಗಬೇಕು ಅಂತ ಕಾನ್ಫಿಡೆಂಟ್ ಬಂದಾಗ ಕೂಡ ನಾವು ಚೆನ್ನಾಗಿ ಓದಿದ್ದೀವಿ. ಸೊ ಈಗ ನಮ್ಮ ಸರು ಸೆಕೆಂಡ್ ಪಿ ಅವರಿಗೆ ನಾವು ಹೆಂಗೀಗ ಬೋರ್ಡ್ ಎಕ್ಸಾಮ್ಸ್ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀವೋ ಅಲ್ಲಿ ಯಾರ್ಯಾರು 600 ಔಟ್ ಆಫ್ 600ಗೆ 590 ತೊಗೊತಿದ್ದಾರೋ ಅವರಿಗೆ 25,000 ಕ್ಯಾಶ್ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನು ನಮ್ಮ ಫ್ರೆಂಡ್ಸು ಅದಕ್ಕೆಲ್ಲ ಗೋಲ್ ಇಟ್ಕೊಂಡು ಚೆನ್ನಾಗಿ ಓದ್ತಿದ್ದೀವಿ. ಸೊ ನಮ್ಮ ಕಾನ್ಫಿಡೆನ್ಸ್ ಏನಂದರೆ ಈಗ ಬರೋ ನಮ್ಮ ಬೋರ್ಡ್ ಎಕ್ಸಾಮ್ಸಲ್ಲಿ 98+ ಸ್ಕೋರ್ ಮಾಡ್ತೀನಿ ಅನ್ನೋ ಕಾನ್ಫಿಡೆಂಟ್ ನನ್ನಲ್ಲಿದೆ. ಸೊ ಆಲ್ ಥ್ಯಾಂಕ್ಸ್ ಟು ಮಾಸ್ಟರ್ಸ್ PU ಕಾಲೇಜ್ ಆ್ಯಂಡ್ ಅವರ್ ಟೀಚರ್ಸ್. ಸೊ ನಾನು ನಮ್ಮ ಜೂನಿಯರ್ಸ್ಗೂ ಮಾಸ್ಟರ್ಸ್ PU ಕಾಲೇಜಿಗೆ ಬಂದಿದ್ದಂತ ಜಾಯಿನ್ ಮಾಡಿ ಅಂತ ರೆಫರ್ ಮಾಡ್ತಿದ್ದೀನಿ. ಸೊ ನಾನು ಹೇಳೋದು ಅಷ್ಟೇ, ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್. ಎಲ್ಲರೂ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು. ಬಂಗಾರ, ಐ ಆಮ್ ಸ್ಟಡಿಂಗ್ ಇನ್ MM ರೈಟ್ ಸ್ಕೂಲ್. ವರ್ಕ್ಶಾಪಿಗೆ ಬಂದು ನಮ್ಗೆ ತುಂಬ ಹೆಲ್ಪ್ಫುಲ್ ಆಯಿತು. ಪ್ರಿಪ್ರೇಟ್ರಿ 1ನಲ್ಲಿ ನಮಗೆ 75+ ಸ್ಕೋರ್ ಮಾಡೋ ಕೆಪಾಸಿಟಿ ಬಂತು. ಇದು ತುಂಬ ಕಾನ್ಫಿಡೆನ್ಸ್ ಆಯಿತು. ನಾವು ಇಲ್ಲಿ ಬಂದ ಮೇಲೆ ತುಂಬ ಕಾನ್ಫಿಡೆನ್ಸ್ ಆಯಿತು. ಯಾಕಂದರೆ ಸೈನ್ಸಲ್ಲಿ 100% ರಿಸಲ್ಟ್ ತೆಗಿಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂತು. ಯಾವ ಅಪ್ಲಿಕೇಶನ್ಸ್ ಕ್ವಶನ್ಸ್ ಬಂದರೆ ಯಾವ ಥರ ಅಟೆಂಡ್ ಮಾಡೋ ಕೆಪಾಸಿಟಿ ನಮಗೆ ಸರ್ ತೋರಿಸ್ಕೊಟ್ರು. ಥ್ಯಾಂಕ್ ಯು ಮಾಸ್ಟರ್ PU ಕಾಲೇಜ್. ಥ್ಯಾಂಕ್ ಯು ಸರ್. ಸರು ಎಲ್ರಿಗೂ ಸರ್ ಒಬ್ಬರೇ ಮಾಡಲ್ಲ, ನಮಗೂ ಮಾಡ್ತಾರೆ. ನಾನು ಅದರಿಂದ ಇನ್ನೂ ಎಕ್ಸ್ಟ್ರಾ ಕಲಿಬೋದ್ರಿಂದ ಒಂದು ಹೋಪ್ಸ್ ಕೊಟ್ಟರು. ಹೆಸರು ಜಾಸ್ಮಿನ್.